ನಮಸ್ಕಾರ. ನನ್ನ ಹೆಸರು ಮೀನಾ ಅಂತ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ನನಗೆ ಯೂಟ್ಯೂಬಲ್ಲಿ ಯಾವ ರೀತಿ ವರ್ಕ್ ಆಗಿದೆ, ಯಾವ ರೀತಿ ವ್ಯೂಸ್ ಬಂದಿದೆ, ಸಬ್ಸ್ಕ್ರೈಬರ್ಸ್ ಬಂದಿದೆ, ಅದನ್ನು ನಾನು ನಿಮಗೆ ಹೇಗೆ ಬಂತು ಅಂತ ಹೇಳ್ತೀನಿ. ಆಮೇಲೆ ಅದರಲ್ಲಿ ಏನು ಟ್ವಿಸ್ಟ್ ಇದೆ, ಆ್ಯಕ್ಚುಯಲ್ ಟ್ವಿಸ್ಟು ಅಂತ ಅದನ್ನು ಸಹ ಹೇಳ್ತೀನಿ. ಸೊ ಏನಪ್ಪ ಅಂದರೆ ನಾನು ವರ್ಕ್ ಮಾಡ್ತಿದ್ದೆ ಕಂಪ್ನೀಲಿ. ಸೊ ಈಗ ನಾನು ಕೆಲಸ ಬಿಟ್ಟಿದ್ದೀನಿ, ಮನೆಯಲ್ಲೇ ಇದ್ದೀನಿ. ನನಗೂ ಒಂದು ಪಾಪು ಆಗಿದೆ. ಸೊ ಅದರಿಂದ ನಾನು ಹೋಗೋಕ್ಕಾಗಿಲ್ಲ ಅಷ್ಟೇ. ಸೊ ನಾನು ಏನೋ ಸೋಷಿಯಲ್ ಮೀಡಿಯಾ ನೋಡ್ತಿದ್ದೆ ಜಾಸ್ತಿ. ಆಗ ಗೊತ್ತಾಯಿತು ಸೋಷಿಯಲ್ ಮೀಡ್ಯಾದಲ್ಲೇ ಈ ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು, ಏನಾದರೂ ಒಂದು ಮಾಡೋಣ, ಅದೇ ಏನಾದರೂ ಒಂದು ಪ್ರಯತ್ನ ಪಟ್ಟರೆ ಏನಾದರೂ ಒಂದು ಆಗುತ್ತೆ. ಆ ಥರ ರೀತಿಲಿ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಇನ್ನೂ ನಂದು ಯೂಟ್ಯೂಬ್ ಚಾನಲ್ಲು ಮಾನಿಟೈಸೇಷನ್ ಆಗಿಲ್ಲ. ಫಸ್ಟ್ ಆಫ್ ಆಲು ಆಗಬೇಕಿತ್ತು, ಆಗಿಲ್ಲ. ಯಾಕೆ ಆಗಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಏನಕ್ಕೆ ಆಗಿಲ್ಲ ಅಂತಂದರೆ, ನಾನು ಮಾಡಿರೋ ತಪ್ಪುಗಳು ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಜಸ್ಟ್ 3 ಮಂತ್ಸ್ ಬ್ಯಾಕ್ ಅಷ್ಟೇ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಬಟ್ ನಂಗೆ ವ್ಯೂಸು ಸಿಕ್ಕಿದೆ, ಒಂದು ಸಬ್ಸ್ಕ್ರೈಬರ್ಸರು ಆಗಿದ್ದಾರೆ. ಬಟ್ ಅದು ಯಾವುದು ಈಗ ವ್ಯಾಲಿಡ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ವ್ಯಾಲಿಡ್ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಏನಿದು, ಏನು ಇವನಿಗೆ ಹೇಳೋಕ್ಕೆ ಬರ್ತಾಯಿದ್ದಾರೆ, ಏನಿರ್ಬೋದು ಅಂತ ನಿಮ್ಗೆ ಅನಿಸಿರುತ್ತೆ ಹೇಗೆ ಯೂಟ್ಯೂಬ್ ವರ್ಕ್ ಆಗುತ್ತೆ ಅಂತ. ಯಾಕಂದರೆ ನಾವು ಒಂದು ಇನ್ಫ್ಲುಯೆನ್ಸರ್ ಅಂತೂ ಅಲ್ಲವೇ ಅಲ್ಲ, ಬಿಗಿನರ್ಸ್ ಅಷ್ಟೇ. ಸೊ ನಾನು ಮಾಡಿರೋ ಮಿಸ್ಟೇಕ್ಸ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಮಾಡಬೇಡಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಿರೋದು. ಯಾರಿಗಾದ್ರೂ ಒಂದು 10 ಜನ ನೋಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ನನ್ನ ಇಂಟೆನ್ಷನ್ ಅಷ್ಟೇ ಇರೋದು. ಸೊ ಏನಂತ ನೋಡಿ, ಫಸ್ಟು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. ನಾನು ಯಾವ ಥಾಟ್ ಇಟ್ಕೊಂಡು ಕ್ರಿಯೇಟ್ ಮಾಡಿದೆ ಅಂದರೆ, ಕುಕ್ಕಿಂಗ್ ಚಾನಲ್ ಓಪನ್ ಮಾಡೋಣ, ಕುಕ್ ಮಾಡ್ತಿರ್ತೀರಲ್ಲ ಅದನ್ನೇ ಒಂದು ಬ್ಲಾಗ್ ಮಾಡೋಣ, ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಏನಾಯಿತು ಅಂದರೆ, ಒಂದು 5 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದೆ. ಸೊ ಆವಾಗ ಮಾಡಬೇಕು ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ಮಾಡಿದೆ. ಸೊ ನೀವು ಬೇಕಾದ್ರೆ ನನ್ನ ಪೇಜ್ ಒಳಗೆ ಹೋಗಿ ನೋಡ್ಬೋದು, ಶಾರ್ಟ್ಸ್ ವೀಡಿಯೋಸು ಎಷ್ಟು ಕುಕ್ಕಿಂಗ್ ವೀಡಿಯೋಸ್ ಬಂದಿದೆ ಅಂತ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 20-25 ಬಂದಿರುತ್ತೆ ಅಷ್ಟೇ. ಅದಾದಮೇಲೆ ನನಗೆ ಇಂಟ್ರೆಸ್ಟೇ ಹೊಟ್ಟೋಯ್ತು. ಯಾಕೆಂದರೆ ಅಷ್ಟು ವ್ಯೂಸು ಬರ್ತಿರಲಿಲ್ಲ, ಏನಿಲ್ಲ. ನಾನು ಏನಕ್ಕಪ್ಪ ವ್ಯೂಸೇ ಬರ್ತಾಯಿಲ್ಲ ಅಂತ ನೋಡ್ತಿದ್ದೆ. ಆಮೇಲೆ ನಂಗೆ ಅನಿಸ್ತು, ನನಗೆ ಯೂಟ್ಯೂಬಲ್ಲಿ ಯಾರೋ ಒಬ್ರು ಹೇಳ್ತಿದ್ರು, ಕುಕ್ಕಿಂಗ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಅದು ತುಂಬ ಜನ ಮಾಡ್ತಿರ್ತಾರೆ, ಅದು ಕಾಪಿ ರೈಟ್ಸ್ ಆಗುತ್ತೆ ಅದು ಅಂತ ಹೇಳ್ತಿದ್ರು. ಸೊ ಆದ್ದರಿಂದ ನಾನು ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಅಂದರೆ ನಂಗೆ ಇಂಟ್ರೆಸ್ಟೇ ಹೊಟ್ಟೋಯ್ತು ಅದನ್ನು ವಿಡಿಯೋ ನೋಡಿದ ತಕ್ಷಣ. ಸೊ ಅದಕ್ಕೆ ಅದಾದಮೇಲೆ ನಾನೇನು ಮಾಡಿದೆ, ನನ್ನದೇ ಒಂದು ಓಲ್ಡ್ ವೀಡಿಯೋಸ್ ಇತ್ತು. ಆಗ ಆಫೀಸ್ಗೆ ಹೋಗ್ತಿರ್ಬೇಕಾದ್ರೆ, ಎಲ್ಲ ಟ್ರಿಪ್ ಹೋಗಿರ್ಬೇಕಾದ್ರೆ ಒಂದೊಂದು 30 ಸೆಕೆಂಡ್ಸ್ 1 ಮಿನಿಟ್ ಶಾರ್ಟ್ಸ್ ಇತ್ತು. ಸೊ ಅದನ್ನು ಟ್ರೈ ಮಾಡಿದೆ. ಸೊ ಆವಾಗ ಸ್ವಲ್ಪ ಇನ್ಕ್ರೀಸ್ ಆಯಿತು ವ್ಯೂಸು. ಆವಾಗ ನಂಗೆ ಅನಿಸ್ತು, ಯೂಟ್ಯೂಬು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಿಗಿನರ್ಸು ಫಸ್ಟು ನೋಡಿಬಿಡಿ, ಏನು ಅದ್ರ ಕಂಡೀಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅಂತ ಅದನ್ನು ನೋಡಿ. ಏನಿದೆ ಗೊತ್ತಾ ಟರ್ಮ್ಸ್ ಆ್ಯಂಡ್ ಕಂಡೀಷನು? ಫಸ್ಟು ಅದರಲ್ಲಿ ಇವಾಗ 2 ಪಾರ್ಟ್ಸ್ ಆಗಿದೆ. ಈಗ 2026 ರೂಲ್ಸ್ ಆಗಿದೆ. ಏನಂತಂದರೆ 500 ಸಬ್ಸ್ಕ್ರೈಬರ್ಸ್ ಇರಬೇಕು, 3000 ವಾಚ್ ಟೈಮ್ ಇರಬೇಕು, ಆ್ಯಂಡ್ 3 ಮಿಲಿಯನ್ಸ್ ವ್ಯೂಸ್ ಬೇಕು ಅಂತ. ಸೊ ಅದು ಒಂದು ಅದಕ್ಕೇನೋ ಟ್ವಿಸ್ಟು, ಅದಕ್ಕೂ ಒಂದು 90 ಡೇಸ್ ಇದೆ, 365 ಡೇಸ್ ಇದೆ, ಅಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ಏನು ಅಂದರೆ, ನಂದು ಫಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಂದು ಮ್ಯಾಚ್ ಆಗಿದೆ. ಆ ಎಲಿಜಿಬಿಲಿಟಿಗೆ ನಾನು ಓಕೆ ಆಗಿದ್ದೀನಿ. ಬಟ್ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ. ಏನಕ್ಕಾಗಿಲ್ಲ? ನಾನು ತಪ್ಪು ಮಾಡಿದ್ದೀನಿ. ಏನು ಮಾಡಿದೆ ಅಂತಂದರೆ, ಈ ಸೋಷಿಯಲ್ ಮೀಡ್ಯಾದಲ್ಲಿ ಬೂಮ್ ಆಗ್ತಿರೋ ಒಂದು 2-3 ವೀಡಿಯೋನ ನಂದು ಶಾರ್ಟ್ಸ್ ವೀಡಿಯೋಗೆ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೆ ಅದು ವ್ಯೂಸ್ ಎಷ್ಟು ಬಂದಿದೆಯೋ ಅದು ವ್ಯೂಸ್ ಕೌಂಟ್ ಆಗಿದೆ. ಬಟ್ ಯೂಟ್ಯೂಬರು ನಮಗೆ ಅದು ಅರ್ನ್ ಮಾಡೋಕ್ಕೆ ಅದು ಎಲಿಜಿಬಿಲಿಟಿ ಅಲ್ಲವೇ ಅಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಯಾವತ್ತೂ ಅಷ್ಟೇ ಸೋಷಿಯಲ್ ಮೀಡಿಯಾ ಮೀನ್ಸ್ ಈಗ ಫೇಸ್ಬುಕ್ ಆರ್ ಇನ್ಸ್ಟಾಗ್ರಾಮ್, ಅಲ್ಲೆಲ್ಲ ಯಾವುದು ವೀಡಿಯೋ ಬೂಮ್ ಆಗ್ತಿರುತ್ತೆ ಅದನ್ನು ತೊಗೊಂಬಂದು ನೀವು ಯೂಟ್ಯೂಬಲ್ಲಿ ನಿಮ್ಮ ಚಾನಲಲ್ಲಿ ಹಾಕಕ್ಕೆ ಹೋಗಬೇಡಿ. ನೀವು ಹಾಕಿದ್ರೆ ಅಂದ್ಕೊಂಡು ಹಾಕ್ಬಿಟ್ಟಿದ್ರೆ, ಇಫ್ ಇನ್ ಕೇಸ್ ವ್ಯೂಸ್ ಬಂದಿದೆ, ಇಟ್ಸ್ ಓಕೆ, ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿರ್ತಾರೆ. ಇದರಿಂದ ಇದೊಂದು ನಮಗೆ ಒಳ್ಳೆ ಪಾಯಿಂಟ್ ಇದೆ. ಸೊ ಇದಾಗಿರುತ್ತೆ. ಸೊ ಅದಕ್ಕೆ ಅದು ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಬಟ್ ಆದರೆ ಅದು ನಾಟ್ ಗುಡ್ ಫಾರ್ ಯುವರ್ ಚಾನಲ್. ಇದು ಕ್ಲಿಯರ್, ಓಕೆನಾ?
ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಸೋಷಲ್ ಮೀಡ್ಯಾದಲ್ಲಿ ಬೂಮ್ ಆಗ್ತಿರೋ ವೀಡಿಯೋಸ್ನ ಹಾಕಕ್ಕೆ ಹೋಗಬೇಡಿ. ನಿಮ್ಮದೇ ಆದಂತಹ ನಿಮ್ಮದೇ ಏನಾದರೂ ಕಂಟೆಂಟ್ ಫನ್ನಿ ವೀಡಿಯೋಸ್ ಲೈಕ್ ಕುಕ್ಕಿಂಗ್ದು ಇವಾಗ ಮಾನಿಟೈಸೇಷನ್ ಕಷ್ಟ ಆಗಿದೆ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಈಗ ಹೊರಗಡೆ ಏನಾಗ್ತಿದೆ ಜಗತ್ತಲ್ಲಿ ನಿಮ್ಮದು ಇನ್ನೊಂದು ಐಡಿಯಾ ಮಾಡಿ ಡೈಲಿ ವ್ಲಾಗ್ಸ್ ಅದನ್ನು ಮಾಡ್ಬೋದು. ಸೊ ಇವಾಗ ನಾನು ಅದನ್ನೇ ಮಾಡೋಕ್ಕೆ ಟ್ರೈ ಮಾಡಿ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಬೇಕು. ನಂತರ ಬಿಗಿನರ್ಸ್ ಯಾರಿರ್ತಾರೋ ಅವ್ರಿಗೆ ಈ ಥರ ಆಗಲೇಬಾರ್ದು. ಸೊ ಅದಕ್ಕೆ ದಯವಿಟ್ಟು ಈ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಿಗಾದರೂ ಈ ನಾನು ಇದನ್ನ ಏನಕ್ಕೆ ಕೇಳಿದೆ ಅಂತಂದರೆ, ಈಗ ನಂದು 3 ಮಿಲಿಯನ್ಸ್ ವ್ಯೂಸ್ ಕಂಪ್ಲೀಟ್ ಆಗಿದೆ, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ, ಆಮೇಲೆ ಮತ್ತೇನಪ್ಪ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಬಟ್ ಮಾನಿಟೈಸೇಷನ್ ಆಗಿಲ್ಲ. ಯಾಕಂದರೆ ನಾನು ಮಾಡಿರೋ ತಪ್ಪು ಏನು ಹೇಳಿ, ಸೋಷಿಯಲ್ ಮೀಡಿಯಾ ವೀಡಿಯೋಸ್ನ ತಂದುಬಿಟ್ಟು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಸೊ ಅವಾಗ ಏನಾಗುತ್ತೆ, ಅದು ತೊಗೊಳ್ಳಲ್ಲ, ಅದು ವ್ಯೂಸ್ ಆಗುತ್ತೆ, ಕೌಂಟ್ ಆಗುತ್ತೆ. ಸೊ ನೋಡಿ, ವ್ಯೂಸ್ ಕೌಂಟ್ ಎಲ್ಲ ನೋಡೋಕ್ಕೆ ಬೇರೆ ಬೇರೆ ಥರ ಇದೆ. ಯೂಟ್ಯೂಬಲ್ಲಿ ಅನಾಲಿಟಿಕ್ಸಲ್ಲೇ ಒಂಥರ ತೋರಿಸುತ್ತೆ, YT ಸ್ಟುಡಿಯೋದಲ್ಲೇ ಒಂಥರ ತೋರಿಸುತ್ತೆ, ಅರ್ನಲ್ಲಿ ಅಲ್ಲೇ ಡ್ಯಾಶ್ಬೋರ್ಡಲ್ಲೇ ಒಂಥರ ತೋರಿಸುತ್ತೆ. ಸೊ ಅದಕ್ಕೆ ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬಿಗಿನರ್ಸ್ ಯಾರ್ಯಾರು ಇರ್ತೀರೋ ದಯವಿಟ್ಟು ಈ ತಪ್ಪು ಮಾಡಬೇಡಿ. ನಾನು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗ್ಬಿಡಿ. ನಾನು ಇದು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿರೋದು. ಏನಕ್ಕಂದರೆ ನಾನು ತುಂಬ ಆಸೆಯಿಂದ ಇದ್ದೆ. ಒಂದು ವೀಕಿಂದ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೂ ನಾನು ಹೇಳ್ತಿದ್ದೆ, ನನ್ನ ಯೂಟ್ಯೂಬಲ್ಲಿ ಇಷ್ಟು ವ್ಯೂಸ್ ಆಯಿತು, ಅಷ್ಟು ವ್ಯೂಸ್ ಆಯಿತು. ಏನಕ್ಕೆ ಅದು ಏನೋ ನೋ ಯೂಸ್ ಅಂದರೆ ಅದು ಕೌಂಟೇ ಆಗಿಲ್ಲ. ವ್ಯೂಸ್ ಕೌಂಟ್ ಆಗಿದೆ ಬಟ್ ನಂಬರ್ಸ್ಗೆ, ಬಟ್ ಹರ್ನಿಗೆ ಅದು ಕೌಂಟ್ ಆಗಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ನೀವು ಅಷ್ಟೇ ಆ ತಪ್ಪನ್ನ ಮಾಡೋಕ್ಕೆ ಹೋಗಲೇಬೇಡಿ. ನಿಮ್ಮದೇ ಆದ ಓನ್ ಕಂಟೆಂಟ್ ಯಾವುದಾದ್ರೂ ಆಗಿರಲಿ ಅದನ್ನು ಸ್ಟಾರ್ಟ್ ಮಾಡಿ. ಆಮೇಲೆ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ವಾಚ್ ಅವರ್ಸು ಶಾರ್ಟ್ಸ್ ವ್ಯೂಸ್ ಅಲ್ಲಿ ಬರುತ್ತಲ್ವ, ಅದೇ ಇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಸ್ಟು ನಾವು ನೀಟಾಗಿ ತಿಳ್ಕೊಳ್ಳಿ. ನಾವು ತಿಳ್ಕೊಂಡಿಲ್ಲ. ಸೊ ಅದಕ್ಕೆ ಹೇಳ್ತಿರೋದು, ನೀವು ತಿಳ್ಕೊಳ್ಳಿ. ಏನಂತಂದರೆ ಇದು ಶಾರ್ಟ್ಸ್ ವ್ಯೂಸ್ ಇರುತ್ತಲ್ವ, ಅದರಲ್ಲಿ ಟೈಮ್ ವಾಚ್ ಅವರ್ಸ್ ಆಗಿರುತ್ತಲ್ವ, ಅದು ಯಾವುದೇ ಕಾರಣಕ್ಕೂ ನಿಮಗೆ ಕೌಂಟ್ ಆಗೋಲ್ಲ. ನೀವು ಯಾವಾಗ ಲಾಂಗ್ ವೀಡಿಯೋ ಮಾಡಿ ಹಾಕ್ತೀರ ಆವಾಗ ಅದು ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ನೀವು ನಾನು ಮಾಡಿರೋ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಸೊ ನಾನು ಎಲಿಜಿಬಲ್ ಇದೆ, ಬಟ್ ನಾನು ಬರೀ ಶಾರ್ಟ್ಸ್ ವೀಡಿಯೋಸೇ ಹಾಕಿದ್ದೀನಿ, ಲಾಂಗ್ ವೀಡಿಯೋಸ್ ನಾನು ಕಾನ್ಸಂಟ್ರೇಷನ್ನೇ ಮಾಡಿಲ್ಲ. ಇದರಲ್ಲೇ ಬರ್ತಿದೆಯಲ್ಲ ಅಂತ ಇದರಲ್ಲೇ ಬರ್ತಾಯಿದೆಯಂತಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ನೋಡಿದ್ರೆ ಅದು ಬಂದಿಲ್ಲ. ಸೊ ಈಗಿನ ನಾನು ಸ್ಟಾರ್ಟ್ ಮಾಡಬೇಕು. ಯಾವ ರೀತಿ ಅಂದರೆ, ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋ ವೀಡಿಯೋಸ್ನ ಬಿಟ್ಟು ನಮ್ಮದೇ ಓನ್ ಕಂಟೆಂಟ್ ವೀಡಿಯೋಸ್ ಏನಿದೆಯೋ ಅದನ್ನು ಹಾಕಬೇಕು ಅಂತ. ನನಗೆ ಗೊತ್ತಿಲ್ಲ ಗೈಸ್ ಹೆಂಗೆ ಮಾತಾಡ್ತಿದ್ದೀನಿ ಅಂತ. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿರೋದು. ಏನಕ್ಕಂತಂದರೆ, ನಾನು ಮಾಡಿರೋ ತಪ್ಪು ನೀವು ಮಾಡಬೇಡಿ ಅಂತ ಹೇಳೋಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ. ಪ್ಲೀಸ್ ನೋಡಿ, ಯಾರು ಅಷ್ಟೇ ನಿಮ್ಮ ಓನ್ ಕಂಟೆಂಟ್ ಹಾಕಿ. ಸೋಷಿಯಲ್ ಮೀಡ್ಯಾದಲ್ಲಿರೋ ವೀಡಿಯೋಸ್ ಹಾಕಬೇಡಿ. ಹಾಕಿದ್ರೂ ಅದು ವ್ಯೂಸ್ ಆಗುತ್ತೆ, ಬಟ್ ನಿಮ್ಮ ಅದು ಎಲಿಜಿಬಿಲಿಟಿಗೆ ಅದು ಕೌಂಟ್ ಆಗೋದೇ ಇಲ್ಲ. ಅದು ವ್ಯೂಸ್ ನಿಮಗೆ ನಂಬರ್ಸ್ ತೋರಿಸ್ತಿರುತ್ತೆ, ನಮಗೆ ಖುಷಿ ಆಗ್ತಾ ಇರುತ್ತೆ. ಆಮೇಲೆ ನಾವು YT ಸ್ಟುಡಿಯೋಗೆ ಹೋಗ್ಬಿಟ್ಟು ಅರ್ನಂತ ಆಪ್ಷನ್ ಇರುತ್ತಲ್ಲ, ಆ ಬಟನ್ನ ಕ್ಲಿಕ್ ಮಾಡಿ ಆವಾಗ ಅಲ್ಲಿ ನೋಡುತ್ತೆ ಯಾವುದು ವ್ಯಾಲಿಡ್ ವ್ಯೂಸ್ ಅಂತ. ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ, ಏನಕ್ಕೆ ಹಿಂಗೆ ಇಲ್ಲಿ ತೋರಿಸ್ತಾ ಇದೆ, ಅಲ್ಲಿ ತೋರಿಸ್ತಾ ಇಲ್ಲ, ಇಲ್ಲಿ ತೋರಿಸ್ತಾ ಇದೆ. ಅದು ಏನಕ್ಕಂತಂದರೆ ಅದು ಕೌಂಟ್ ಆಗಿಲ್ಲ. ನಿಮ್ಮದೇನು ಓನ್ ಕಂಟೆಂಟ್ ವೀಡಿಯೋಸ್ ಇರುತ್ತೆ ಅದು ಮಾತ್ರ ಆಗೋದು, ಇನ್ಯಾವುದೂ ಆಗೋಲ್ಲ. ಸೊ ನಾನು ತುಂಬ ಆಸೆ ಅಂತ ಇದ್ದೆ, ಬಟ್ ನನಗೂ ಆಗಿಲ್ಲ. ಸೊ ನಾನು ಈಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು. ಸೊ ಏನಕ್ಕಂತಂದರೆ, ನಾನು ವರ್ಕ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಕೆಲಸ ಬಿಟ್ಟಿದ್ದೀನಿ. ಈಗ ಹಂಗೆ ಪಾಪು ಇದೆ, ಅದನ್ನ ನೋಡ್ಕೊತಿದ್ದೀನಿ. ಆಮೇಲೆ ಒಂದು 2 ಇಯರ್ಸ್ ಆದಮೇಲೆ ನಾನು ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ಏನಾದರೂ ಒಂದು ಮಗು ಮಲ್ಕೊಂಡಿರ್ಬೇಕಾದ್ರೆ ಅಟ್ಲೀಸ್ಟ್ ನಮಗೆ ಒಂದು ಫ್ರೀ ಟೈಮ್ ಅಂತ ಸಿಕ್ಕಿದಾಗ, ಸೊ ನಮಗೆ ಹಸ್ಬೆಂಡ್ ಸಪೋರ್ಟ್ ಎಲ್ಲ ಇದ್ದಾಗ ನಾವು ಏನಾದರೂ ಒಂದು ಮಾಡೋಣ ಒಳ್ಳೆ ರೀತಿಲಿ, ಅಂದರೆ ಒಂದು ಪ್ರಯತ್ನ ಪಡೋಣ ಅಂತ ಅಷ್ಟೇ ಗೈಸ್, ಇನ್ನೇನೂ ಅಲ್ಲ. ಸೊ ನಾನು ಏನಕ್ಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಸೋಷಿಯಲ್ ಮೀಡಿಯಾ ವೀಡಿಯೋಸ್ನ ತುಂಬಾ ಹಾಕಿಲ್ಲ, ಒಂದು 3-4-5 ಹಾಕಿದ್ದೆ. ಸೊ ಅದು ವ್ಯೂಸ್ ಎಲ್ಲ ಆಗಿತ್ತು, ಬಟ್ ಮಾನಿಟೈಸೇಷನ್ ಆಗಿಬಿಡುತ್ತೇನೋ ಅಂತ ಆಸೆ ಇಟ್ಕೊಂಡಿದ್ದೆ. ಬಟ್ ಅದು ಮಾನಿಟೈಸೇಷನ್ ಆಗಿಲ್ಲ. ಸೊ ಏನಕ್ಕಾಗಿಲ್ಲ ಅಂತಂದರೆ,
ಇದು ಆಮೇಲೆ ಮತ್ತೆ ನೀವು ತುಂಬ ಪ್ರಯತ್ನ ಪಟ್ಟು ಆಮೇಲೆ ಇನ್ನೊಂದೇನಂತಂದರೆ ಕೆಲ್ಸಕ್ಕೆ ಯಾರ್ಯಾರು ಹೋಗ್ತಿದ್ದೀರೋ ಅವರಂತೂ ಯೂಟ್ಯೂಬ್ನೇ ಡಿಪೆಂಡ್ ಆಗಿ ಇಟ್ಕೊಂಡೇ ಇರಬೇಡಿ. ಯಾಕಂದರೆ ಇದೆಲ್ಲ ಸುಮ್ಮನೆ ಏನಂದರೆ ಯಾವ ಥರ ಅಂದರೆ ಲಕ್ ಇರಬೇಕು. ಆಮೇಲೆ ನಿಮ್ಮ ಕಂಟೆಂಟು ತುಂಬ ಚೆನ್ನಾಗಿರಬೇಕು. ಇದರಲ್ಲೇ ದುಡ್ಡು ಮಾಡ್ತೀನಿ, ದುಡ್ಡು ಬರುತ್ತೆ ಅಂತೆಲ್ಲ ಅಂದ್ಕೊಬಾರ್ದು. ಇನ್ನು ನನಗೂ ಒಂದು ಪೇಮೆಂಟು ಬಂದಿಲ್ಲ, ಮಾನಿಟೈಸೇಷನೂ ಆಗಿಲ್ಲ, ಇದಂತೂ ನಿಜ. ಸೊ ಯಾಕೆ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ಇದೊಂದು ನಾನು ತಪ್ಪು ಮಾಡಿದ್ದೀನಿ. ಸೊ ನಾವು ಮಾಡಿರೋ ತಪ್ಪೇ ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಗೈಸ್, ಇನ್ನೇನಿಲ್ಲ. ಆಮೇಲೆ ನಿಮ್ಮದು ಓನ್ ಕಂಟೆಂಟ್ ಆಗ್ತಾ ಅದು ವ್ಯೂಸ್ ಆಗುತ್ತಲ್ಲ, ಆಗ ಅದೇ ಹಂಗೇ ಮಾನಿಟೈಸೇಷನ್ ಆಗುತ್ತೆ, ಹಂಗೆ ವೆರಿಫಿಕೇಷನ್ ಕೋಡ್ಸ್ ಎಲ್ಲ ಬರುತ್ತೆ. ನಾವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ. ಆಮೇಲೆ ನನ್ನ ಫ್ರೆಂಡ್ಸ್ ಒಬ್ಬ ಇದ್ದ, ಸೊ ಅವನು ಯೂಟ್ಯೂಬ್ ಈಗ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ. ಸೊ ಅದಕ್ಕೆ ನಾನು ಒಂದು ಕೇಳಿದಾಗ ಅವ್ರು ಹೇಳಿದ್ರು ನನಗೆ, ಈ ಥರ ಅಲ್ಲ ಅದು ಈ ಥರ ಅಂತ ಹೇಳಿದ್ರು. ಸೊ ಆವಾಗ ನಾನು ಇದನ್ನ ಒಂದು ಇನ್ಫಾರ್ಮೇಷನ್ ನಾನು ತಿಳ್ಕೊಂಡಾಗ ಅದನ್ನು ನಿಮಗೆ ಶೇರ್ ಮಾಡೋಣ ಈ ಇನ್ಫಾರ್ಮೇಷನ್ನ ಅಂತಷ್ಟೇ ಗೈಸ್ ನಾನು ಮಾಡಿರೋದು. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು.